ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಿಚನ್ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ನೋಡಿ, ನೀವು ಸ್ಪೆಷಲ್ ಆಗಿ ಕಿಚನ್ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಮಾಡ್ತಾ ಇರ್ತೀರಿ. ಆದರೆ ಸ್ವಲ್ಪ ಬೇಸಿಕ್ನ ನಾವು ಕೂಡ ತಿಳ್ಕೊಂಡಿದ್ದಾಗ ಕನ್ಸ್ಟ್ರಕ್ಷನ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಇಂಟೀರಿಯರ್ ವರ್ಕ್ಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಏನು ವರ್ಕ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಕಿಚನ್ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಇದಾದ ನಂತರ ಇನ್ನು ಡೀಟೇಲ್ ಆಗಿ ಇಂಟೀರಿಯರ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಇನ್ನು ಬರ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಈಗೇನು ನೋಡ್ತಾ ಇದ್ದೀರಿ, ಓಕೆ. ಇದು ಕಿಚನ್ ಕ್ಯಾಬಿನೆಟ್ನ ಒಂದು ಸೆಕ್ಷನ್. ನೋಡಿ, ಸಾಮಾನ್ಯವಾಗಿ ಒಂದು ಕಿಚನ್ ಕ್ಯಾಬಿನೆಟ್ನ ನಾವು ಡಿಸೈನ್ ಮಾಡಬೇಕಾದ್ರೆ ಹೆಚ್ಚಾಗಿ ಹೆಣ್ಮಗಳಿದ್ದಾನೆ ಅಡುಗೆ ಮಾಡುವಂಥದ್ದು. ಆ ಜಾಗ ಅವ್ರದ್ದೇ. ಹೀಗಾಗಿ ಒಂದು ಆ್ಯಾವ್ರೇಜ್ ಇಂಡಿಯನ್ ವುಮನ್ ಹೈಟ್ ಅಂತ ನಾವು ತೊಗೊಂಡಾಗ ನೋಡಿ, 5 feet 2 inches ಇಂದ 5 feet 4 inches. ಈ ಒಂದು ಆ್ಯಾವ್ರೇಜ್ನ ಇಟ್ಕೊಂಡು ನಾವು ಡಿಸೈನ್ ಮಾಡ್ತಾ ಹೋಗಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಇವಾಗ ತೋರಿಸ್ತಾ ಇರುವಂಥದ್ದು 7 feetಗೆ 7 feet ಹೈಟ್ಗೆ ನಾವೊಂದು ಕಿಚನ್ ಕ್ಯಾಬಿನೆಟ್ನ ಡಿಸೈನ್ ಮಾಡ್ತಾ ಇದ್ದೀವಿ. ಈ ಒಂದು ಕಿಚನ್ ಕ್ಯಾಬಿನೆಟಲ್ಲಿ ಏನೇನು ಬರ್ತಾ ಇದೆ ಅಂತಂದರೆ, ಫಸ್ಟ್ ಒಂದು ಬಾಟಮ್ ಕ್ಯಾಬಿನೆಟು, ಎರಡನೇದು ಬ್ಯಾಕ್ ಫ್ಲ್ಯಾಶ್ ಹೈಟು, ಮೂರನೇದು ಬಂದು ಓವರ್ ಹೆಡ್ ಕ್ಯಾಬಿನೆಟ್. ನೋಡಿ, ಬಾಟಮ್ ಕ್ಯಾಬಿನೆಟ್ ಬಂದು ಇಲ್ಲಿ ನಿಮಗೆ ಇದರ ಮೇಲ್ಗಡೆ ನಮಗೆ ಸ್ಟವ್ ಬರುತ್ತೆ. ಹಾಗಾದರೆ ಈ ಕ್ಯಾಬಿನೆಟ್ನ ಹೈಟ್ ಎಷ್ಟಿರುತ್ತಂದರೆ, ನಾವಿಲ್ಲಿ 32 inch ಅಂದರೆ 32 ಇಂಚನ್ನು ಕೊಟ್ಟಿದ್ದೀವಿ. ಹೌದಾ? ನೋಡಿ ಎಷ್ಟಾಯಿತು, 32 inch ಕೊಡ್ತಾ ಇದ್ದೀವಿ. ಇದು ಬಂದು ನಮಗೆ ಕೌಂಟರ್ ಟಾಪು. ಈ ಕೌಂಟರ್ ಟಾಪಲ್ಲಿ ನಾವು ಗ್ರಾನೈಟ್ ಯೂಸ್ ಮಾಡ್ತೀವಿ, ಅಥವಾ ಮಾರ್ಬಲ್ ಯೂಸ್ ಮಾಡ್ತಾರೆ, ಕೆಲವೊಂದು ಕಡೆ ಕ್ವಾಡ್ಸ್ ಯೂಸ್ ಮಾಡ್ತಾರೆ, ನ್ಯಾನೋ ವೈಟ್ ಯೂಸ್ ಮಾಡ್ತಾರೆ, ಅಥವಾ ಮಾರ್ಬಲ್ನೇ ಡಬಲ್ ಲೇಯರ್ನ ಯೂಸ್ ಮಾಡ್ತಾರೆ. ಹೀಗಾಗಿ ಬೇರೆ ಬೇರೆ ಥರ ಯೂಸ್ ಮಾಡ್ತಾರೆ. ನೀವು ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಗ್ರಾನೈಟು. ಅಂದರೆ 20 ರಿಂದ 25 mm ಅಂತ ಅಂದ್ಕೊಂಡ್ರೂ 1 inch ಹೈಟ್ನ ನೀವು ತೊಗೋಬೋದು. ಇದಾದ ನಂತರ ಇದರ ಮೇಲ್ಗಡೆ ನಮಗೆ ಬ್ಯಾಕ್ ಫ್ಲ್ಯಾಶ್ ಬರುತ್ತೆ. ಅಂದರೆ ಓವರ್ ಹೆಡ್ ಕ್ಯಾಬಿನೆಟು ಮತ್ತು ಬಾಟಮ್ ಕ್ಯಾಬಿನೆಟ್ನ ಮಧ್ಯೆ ಇರುವಂಥದ್ದು ನಾವು ಬ್ಯಾಕ್ ಫ್ಲ್ಯಾಶ್ ಹೈಟ್ ಅಂತ ಕರಿತೀವಿ. ಇದರ ಹೈಟ್ ಬಂದು ನಮಗೆ 25 inch ಇರುತ್ತೆ. ಇದರ ಮೇಲ್ಗಡೆ ನಮಗೆ ಓವರ್ ಹೆಡ್ ಕ್ಯಾಬಿನೆಟ್ ಬರುತ್ತೆ. ಇದರ ಹೈಟ್ ಬಂದು ನಮಗೆ 26 inch. 26 inch, 25, 32 + 1 ಎಲ್ಲನೂ ಸೇರಿಸಿದ್ರೆ ನಮಗೆ 84 inches ಬರುತ್ತೆ. ಅಂದರೆ 7 feet ಬರ್ತು. ಇವಾಗ ನಾವು ಹೈಟ್ಗಳ ಬಗ್ಗೆ ತಿಳ್ಕೊಂಡಾಯಿತು. ಈಗ ವಿಡ್ತ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಬಾಟಮ್ ಕ್ಯಾಬಿನೆಟ್ ಇದೆಯಲ್ಲ, ಇದರ ವಿಡ್ತ್ ಬಂದು ನಮಗೆ 22 inch ಕೊಟ್ಟಿದ್ದೀವಿ. ಓಕೆ, 22 inch ಕೊಟ್ಟಿದ್ದೀವಿ. ಇಲ್ಲಿ ಮೇಲ್ಗಡೆ ಕೌಂಟರ್ ಟಾಪ್ ಏನಿದೆ, ಇಲ್ಲಿ ತನಕ ನಿಮ್ಗೆ 22 inch ಸಿಗುತ್ತೆ. ಇಲ್ಲಿ ಪ್ರೊಜೆಕ್ಷನ್ ನೀವು 2 inch ಅಥವಾ 3 inch ತನಕ ನೀವು ಕೊಡ್ಬೋದು. ಇದಾದ ನಂತರ ಇದರ ಮೇಲ್ಗಡೆ ನಾವು ಏನೋ ಓವರ್ ಹೆಡ್ ಕ್ಯಾಬಿನೆಟ್ ಕೊಟ್ಟಿದ್ದೀವಿ. ಇದರ ವಿಡ್ತ್ ಬಂದು ನಾವು 12 inch ಕೊಟ್ಟಿದ್ದೀವಿ. ಇದೇ ಸ್ಟ್ಯಾಂಡರ್ಡ್ ಒಂದು ಡೈಮೆನ್ಷನ್ನು. ನೀವು ಎಲ್ಲಿ ತನಕ ಕೊಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಕೌಂಟರ್ ಟಾಪ್ಗೆ ಕೊಡುವಂತಹ ಗ್ರಾನೈಟ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ನಿಮಗೆ ಇಲ್ಲಿ ಸೈಜಸ್ ಇದೆ. ಗ್ರಾನೈಟ್ ಬಂದು ನಿಮಗೆ 20 mm ಇದೆ, 25 mm ಸಿಗುತ್ತೆ. ಅದಾದ ನಂತರ 30 mm ಸಿಗುತ್ತೆ. ಮಾರ್ಬಲ್ ಕೂಡ ನೀವು 20 mm ಅಥವಾ 25 mm ತನಕ ನೀವು ಕೊಡ್ಬೋದು. ನೋಡಿ, ಬಾಟಮ್ ಕ್ಯಾಬಿನೆಟ್ ಹೈಟ್ನ ನೀವು 32 ಇಂಚಿಂದ 35 inch ತನಕ ಕೊಡ್ಬೋದು, ಅಥವಾ 36 ತನಕ ನೀವು ಕೊಡ್ಬೋದು. ಬ್ಯಾಕ್ ಫ್ಲ್ಯಾಶ್ ಹೈಟ್ನ 24 ರಿಂದ 30 inch. ಓವರ್ ಹೆಡ್ ಕ್ಯಾಬಿನೆಟ್ ಬಂದು ನಮಗೆ 24 ರಿಂದ 36 inch ತನಕ ನೀವು ಇದರ ಹೈಟನ್ನು ನಾವು ಕೊಡ್ಬೋದು. ಇದಾದ ನಂತರ ಆವ್ರೇಜ್ ಇಂಡಿಯನ್ ವುಮನ್ ಹೈಟ್ ಕೂಡ ನೀವು ಗಮನಿಸಿದಿರಿ, 5.2. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ರಂಟ್ ಎಲಿವೇಶನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದಾಗಿತ್ತು ಇವತ್ತಿನ ಒಂದು ಕಿಚನ್ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಒಂದು ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.